ನಾನಿದ್ದೀನಿ ಅನ್ಕೊಡಮ್ ಆರ್ಮಿ. ಬೇಕಾಗಿಲ್ಲ ಹೋಗೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಣ್ಣನ ಮೋಟಿವೇಶನ್ ಕೇಳಿದ್ಮೇಲೆ ನಾವು ಸಿಕ್ಕಾಪಟ್ಟೆ ಮೋಟಿವೇಶನ್ ತಗೊಂಡು ಇವತ್ತು ಕೂಡ ಸಕ್ಕತ್ತಾಗಿರೋಂಥ ವೀಡಿಯೋಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ನಾವು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಯಾರೋ ಇದು ನಕ್ಕೊಂಡ್ ವಿಡಿಯೋ ಮಾಡ್ತಾರಲ್ಲ, ಅವ್ರ ಹೆಸರೇನು? ನಕ್ಕೊಂಡ್ ಅನ್ಕೊಂಡು ನಕ್ಕಲ್ಲೇ ಸುಭಾಷ್, ನಕ್ಕಲ್ಲೇ ಸುಭಾಷ್ ತಮ್ಮ ಇರ್ಬೇಕು. ಅಯ್ಯೋ ದೇವ್ರೆ. ಅದು ಎಕ್ಲಿಕ್ ಅಂತ ಕೆಳಗೆ ಬರ್ತದೆ. ಹೆದರ್ಬಾರ್ದು, ಬಿಡ್ಬಾರ್ದು, ಹೆದರ್ಬೇಕು. ಎದ್ಕೊಂಡ ಇಲ್ಲಪ್ಪ, ವಿಡಿಯೋದಲ್ಲಿ ಹೆದ್ರಿಕೆ ಅಂದ್ರೆ ಏನು? ಅದು ಅಲ್ಲಿ ಗೊತ್ತಾಗಿರುತ್ತೆ, ಭಯ ಅಂದ್ರೇನು ಅಲ್ಲಿ ಗೊತ್ತಾಗಿರುತ್ತೆ. ಓಕೆ, ಇವಾಗ ಗೊತ್ತಾಗ್ತೈತೆ ಸ್ಟೂಡೆಂಟ್ ಪವರ್ ಏನಂತ. ಸ್ಟೂಡೆಂಟ್ ನ ಎದುರಾಕೊಂಬಾರ್ದು. ಅಮುಕ್ ಡುಮುಕ್. ನೀಟ್ ಎಕ್ಸಾಮ್ ಇಂದ ಎಷ್ಟು ಸ್ಟೂಡೆಂಟ್ ಇರೋದು, ಎಷ್ಟು ಸ್ಟೂಡೆಂಟ್ ಡ್ಯಾಮೇಜ್ ಆಗಿ. ಅದು ಅಪ್ಪನೇ ಅವನಿಗೆ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿದ್ದಿಲ್ಲ, ಯಾವುದೇ ಒಂದು ಪಾರ್ಟೀಸ್ ಬಗ್ಗೆ ಮಾತಾಡಕ್ ಬಂದಿಲ್ಲ ನಾನು. ಸ್ಟೂಡೆಂಟ್ ಪವರ್ ಏನಂತ ಗೆದ್ದೇ ಬಿಟ್ರು ಈ ಒಂದು ಏನ್ ನಡೀತಾ ಇತ್ತು ನೀಟ್ ಎಕ್ಸಾಮ್ ಇಂದ ರಿಸೈನ್ ಮಾಡಿಸ್ಬಿಟ್ಟಾರೆ. ಯಾವ ತರ ಪವರ್ ಅಂದ್ರೆ ಸ್ಟೂಡೆಂಟ್ ಆಯ್ಟ್ಸ್ ಆಫ್ ಪ್ರತಿಯೊಂದು ಸ್ಟೂಡೆಂಟ್. ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ನಾನು ಏನೇ ಇದ್ರು ಸ್ಟೂಡೆಂಟ್ ಪರ ಮಾತಾಡ್ತೀನಿ, ಸ್ಟೂಡೆಂಟ್ ಪರ ನಿಂತ್ಕೊಂತೀನಿ, ಪ್ರತಿಯೊಬ್ಬರು ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ರೀ ಎಕ್ಸಾಮ್ ಬರ್ಲಿ, ನಮ್ ಸ್ಟೂಡೆಂಟ್ಗಳಿಗೆ ಯಾರ್ಯಾರು ನಮ್ ಸ್ಟೂಡೆಂಟ್ ಮೋಸ ಆಗಿದೆ, ಯಾರ್ಯಾರು ಅನ್ಯಾಯ ಆಗಿದೆ, ಅವ್ರಿಗೆಲ್ಲ ನ್ಯಾಯ ಸಿಗ್ಲಿ. ನಾನಿದ್ದೀನಿ ಅನ್ಕೊಡಮ್ ಆರ್ಮಿ. ಬೇಕಾಗಿಲ್ಲ ಹೋಗೋ. ಅಯ್ಯಪ್ಪ ದೇವ್ರೆ. ಆಗ ಇದ್ರು ಚೆನ್ನಾಗಿತ್ತು ಎಪಿಕ್ ಡೈಲಾಗು. ಯಾವುದು ಅದು ಪ್ರೇಮಚಂದ್ರನ ಸಾಂಗ್ ಬರುತ್ತಲ್ಲ, ಅದ್ರದ್ದು ಇದು ಅದ್ರ ಅರ್ಥನೇ ಗೊತ್ತಿಲ್ಲ. ಅರ್ಥನೇ ಅದ್ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿದ್ದೀನಿ. ಟ್ರೆಂಡ್ ಅಲ್ಲಿ ನಡೀತಾ ಐತೆ. ನಮ್ದು ಒಂದ್ ಇರ್ಲಿ ನಮ್ದು ಮಧ್ಯದಲ್ಲಿ ಇಡ್ಲಿ ಅಂತ, ನಂದೆಲ್ಲಿ ಇಡ್ಲಿ. ಚಪ್ಪಲಿ ಯಾರು ಕೊಟ್ಟಿದ್ದು? ಯಾರು ಪಕ್ಕದ ಮನೆ ಅಂತ ಲೀಡ್ಸ್ ಮಾಡ್ತಾರಲ್ಲ ಅವ್ರ? ಏನೋ ಒಂಥರ ಆಯ್ತಪ್ಪ ಟೇಸ್ಟು. ಇವತ್ತು ಯಾವ ರೀಲ್ಸ್ ಹಾಕೋರ ನೋಡೋಣ ಇರಿ. ತಿನ್ನಕ್ಕಾಗ್ದೆ, ಉಗ್ಲಕ್ಕಾಗ್ದೆ. ಅಕ್ಕ ಇನ್ನು ಪೂರಿ ರೀಲ್ಸ್ ನೋಡಿಲ್ಲ ಅನ್ಸುತ್ತೆ. ನೋಡಿದ್ರೆ ಪಾಪ ಬೇಡ ಬಿಡಿ. ಡೆಲ್ಲಿ ಇನ್ ಪ್ರೊಟೆಸ್ಟ್, ಬಿಹಾರ್ ಇನ್ ಪ್ರೊಟೆಸ್ಟ್. ಅಯ್ಯೋ ದೇವ್ರೆ. ಏನಿದೆಲ್ಲ ನೋಡ್ದೆ ಈ ಪ್ರೊಟೆಸ್ಟ್ ಅಲ್ಲಿ. ಆದ್ರೂ ಬಿಹಾರ್ ಅವ್ರನ್ನ ಮಾತ್ರ ಯಪ್ಪ ದೇವ್ರೆ. ಅದು ಯಾರೋ ಒಬ್ರು ಹಾಕಿದ್ರು, ಚೆನ್ನಾಗಿ ಹಾಕಿದ್ರು. ಬಿಹಾರ್ ಅಂದ್ರೆ ಮೀನಿಂಗ್ ಏನ್ ಗೊತ್ತಾ? ಏನು? ಬಿಯಾಂಡ್ ಹ್ಯೂಮನ್ ಅಂಡ್ ಇದು ಏನು ಬರ್ತಾಯ್ತು, ಬಿಯಾಂಡ್ ಇಮ್ಯಾಜಿನೇಷನ್ ಆಫ್ ಹ್ಯೂಮನ್ ಅಂಡ್ ರೋಬೋಟ್ಸ್ ಅಂತ. ಪಕ್ಕ ದೇವ್ರೆ, ಎಷ್ಟನೇ ಅದ್ಭುತ. ಕಮೆಂಟ್ ಮಾಡಿ. 600 ಗ್ರಾಮ್ನ ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಅಂದ್ರೆ ಅಂದ್ಕೊಂಡಿದ್ರ ಅವ್ರದ್ದೇನಾದ್ರು ಹರಕೆ ಇತ್ತ? ಆ ಬಗ್ಗೆ ಏನಾದ್ರು ಹೇಳಿದ್ರ? ಅದನ್ನ ಅವ್ರ ಹತ್ರ ಕೇಳ್ಬೇಕು, ನಮ್ಮ ಹತ್ರ ಕೇಳಿದ್ರೆ ಆಯ್ತು. ಏನ್ ವಿಶೇಷ ಪೂಜೆ ಆಯ್ತು ಇವತ್ತು ಅವ್ರು ಭೇಟಿ ಕೊಟ್ಟ ಸಂದರ್ಭ? ಏನಿಲ್ಲ, ಬಂದ್ರೆ ಎಲ್ರು ಪೂಜೆ ಮಾಡಿದಾಗ ಅವರು ಒಂದು ಪೂಜೆ ಮಾಡಿದ್ರು. ಸಂಕಲ್ಪ ಮಾಡಿದ್ದು ಮತ್ತೆ ಕೈಗೆ ಸಂಕಲ್ಪ ಏನು ಮಾಡ್ಲಿಲ್ಲ, ನೇರ ದೇವಸ್ಥಾನಕ್ಕೆ ಬಂದು ಗರ್ಭಗುಡಿ ಎದುರು ನಿಂತು ಪೂಜೆ ಮಾಡಿದೆ ಅಷ್ಟೇ. ಅಷ್ಟೇ.
ಇನ್ನೇನು ಬೇರೆ ಇಲ್ಲ. ಅಲ್ಲ ಸಿಗೋ ಇವರೆಲ್ಲ ಈ ತರ ರಿಪೋರ್ಟರ್ ಸಿಕ್ಬಿಟ್ರೆ ನ್ಯೂಸ್ ಚಾನಲ್ ಮುಚ್ಚಾಕೊಂಡು ಹೋಗ್ಬೇಕಾಯ್ತದೆ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ ಪಾಪ ಅವ್ರದ್ದು ತಪ್ಪಿರಲ್ಲ. ಇವ್ರು ಏನ್ ಗೊತ್ತಾ, ನೀವು ಬ್ರೇಕಿಂಗ್ ನ್ಯೂಸ್ ಕೊಡಿ ಅಂದ್ಬಿಟ್ಟು ಅವ್ರ ಮೇಲೆ ಅಲ್ಲ ಪ್ರೆಷರ್ ಈಗ ಹಾಕ್ತಾರೆ. ಅವ್ರೇನು ಕೆಲವ್ರು ಅಷ್ಟೊಂದೆಲ್ಲ VIP ಬಂದ್ರು ಹಂಗೆಲ್ಲ ತಗೊಳಲ್ಲ, ಅವ್ರು ನಾರ್ಮಲ್ಗೆ ಇರ್ತಾರೆ. ಇವ್ರಿಗೆ ಅಂದ್ರೆ ಅವರು ವಾವ್ ನಮ್ಗೆ ಇದಕ್ ಬಂದಿದ್ರು ಅಂತೆಲ್ಲ ಹೇಳ್ಕೋಬೇಕಿತ್ತು ಎಕ್ಸ್ಪೆಕ್ಟೆಡ್. ಆಕ್ಚುಲಿ ಮೊನ್ನೆ ಪ್ರೊಟೆಸ್ಟ್ ಆಯ್ತಲ್ಲ, ಅದ್ರ ವಿಡಿಯೋನ ಅಥವಾ ಇಂದು ಯಾವ್ದೋ ಪ್ರೊಟೆಸ್ಟ್ ವಿಡಿಯೋನ ಗೊತ್ತಿಲ್ಲ. ಅವರು ರಿಪೋರ್ಟರ್ ಸುಮ್ಮನೆ ಈ ತರ ಏನೋ ಪ್ರೆಷರ್ ಮಾಡಿ ಕೇಳಿ ಸುಮ್ಮನೆ ಏನೋ ಒಂದು ಹೇಳಿದೆ ನ್ಯೂಸ್ ಇಲ್ಲಿ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂದ್ಬಿಟ್ಟು, ಆಮೇಲೆ ಅದು ಫೇಕ್ ನ್ಯೂಸ್ ಅಂದ್ಬಿಟ್ಟು ಇದಾಯ್ತು. ಆಮೇಲೆ ಇವ್ರು ಮತ್ತೆ ರಿಪೋರ್ಟರ್ ಅಲ್ಲಿರೋರ್ನ ಕೇಳ್ತಾ ಇರೋದು, ಆನ್ ಗ್ರೌಂಡ್ ಇವ್ರನ್ನ ಕೇಳ್ತಾ ಇರೋದು, ಈ ತರ ಹೇಳಿ ಏನು ಅಪ್ಡೇಟ್ ಇದೆ ಹೇಳಿ, ಬ್ರೇಕಿಂಗ್ ನ್ಯೂಸ್ ಏನಿದೆ ಹೇಳಿ ಅಂತ. ನಾನು ಏನೂ ಇಲ್ಲ ಸದ್ಯಕ್ಕೆ ಆಮೇಲೆ ಹೇಳ್ತೀನಿ ಅಂದ್ಬಿಟ್ಟು ಮೈಕ್ ಆಫ್ ಮಾಡೋದು ಮರ್ತೋಗ್ಬಿಟ್ಟವನೆ. ಮೈಕ್ ಆಫ್ ಆಗೈತೆ ಅಂತ ಅನ್ಕೊಂಡು ಮಾತಾಡ್ತಾವನೆ. ಬೋಳಿ ಮಕ್ಕಳು ಇದೇನೋ ಬ್ರೇಕಿಂಗ್ ನ್ಯೂಸ್ ಕೊಡು ಅಂತ ಕೊಡ್ತಾರೆ, ಏನೋ ಅಂತ ಹೇಳಿದ್ರೆ ಆಮೇಲೆ ಫೇಕ್ ನ್ಯೂಸ್ ಅಂದ್ಬಿಟ್ಟು ಇವರೇ ಬೈತಾರೆ ಅಂತ. ಕತೆ ಏನು ಮಾಡಕ್ಕಾಗಲ್ಲ, ಹೊಟ್ಟೆಪಾಡು. ಗವರ್ಮೆಂಟ್ ಫೆಸಿಲಿಟಿ ಫಾರ್ ಸ್ಪೋರ್ಟ್ಸ್ ಇಂಡಿಯಾ ಅಯ್ಯೋ ಅದು ಚೆನ್ನಾಗೈತೆ. ಅಲ್ಲಿ ಅದ್ ಯಾವ್ದೋ ಒಂದು ಇದ್ರಲ್ಲಿ ಯಾರು ಬರ್ಬಾರ್ದು ಅಂದ್ಬಿಟ್ಟು ಹಿಂಗ್ ಬ್ಯಾರಿಕೇಡ್ Barricades ಹಾಕಿರೋದು. ಕ್ರಿಕೆಟ್ ಆಡ್ತಾವ್ರಲ್ಲಿ. ಕ್ರಿಕೆಟ್ ಇನ್ನೊಂದು ಇದ್ದಾಡ್ಕೊಂಡು ಹೋಗ್ತಿರಲ್ಲ ಅದ್ರ ಮೇಲೆನೆ ಬಸ್ತಾರ ಹತ್ಕೊಂಡ್ಬಿಟ್ಟು ಬ್ಯಾರಿಗೇಡ್ಸ್ ಮೇಲೆ. ಏನೋ ಮಾಡಿದಾರಪ್ಪ. ಆರೋ ರಾಷ್ಟ್ರಗೀತೆ ನೆನಪಿಗೆ ಏನೋ ಪೊಲೀಸರು ಹೊಡಿಯಕ್ ಬಂದ ನಿಂತ್ಕೊಂಡು ನ್ಯಾಷನಲ್ ಹೇಳ್ಬಿಡೋದು. ಅಯ್ಯೋ ದೇವ್ರೆ. ಬ್ರೋ ಆಲ್ಮೋಸ್ಟ್ ಎಲ್ಲಾ ಪೊಲಿಟಿಷಿಯನ್ಸ್ ಇಂಡಿಯಾದಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕ್ತಾರೆ, ಏನಿರ್ಬೋದು ಸರ್ ರೀಸನ್? ಯಾಕೆ ಕರೆಕ್ಟ್? ಐ ಥಿಂಕ್ ಅವ್ರ ಪ್ರಕಾರ ಜನಗಳೆಲ್ಲ ಸತ್ತೋಗಿದಾರ ಬ್ರೋ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಒಂಥರ ನಿಜಾನೇ ಬಿಡಿ, ಅದು ಒಂಥರ ಕರೆಕ್ಟೇ. ಯಾ ಓಂ ಶಾಂತಿ ಮಾಡಕ್ ಬೆಳೆಯೋದು ಜಸ್ಟ್ 1 ಸೆಕೆಂಡ್ ಗೈಸ್, ಇಲ್ಲಿ ಗಂಟ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಹೈಪ್ನ ಮಾಡಿ, ಇದರಿಂದ ತುಂಬಾ ಜನಕ್ಕೆ ಶೇರ್ ಆಗುತ್ತೆ, ರೀಚ್ ಆಗುತ್ತೆ. ಸೊ ಅದರಿಂದ ನಮಗೂ ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಓಯ್ ಯಾಕ್ಲಾ 4 ಗಂಟೆ ಬಿಡು ಶಾಲೆಗೆ 12 ಗಂಟೆಗೆ ಬಂದಿದ್ಯಾ? ಅಪ್ಪ ನಮ್ ಸ್ಕೂಲಲ್ಲಿ PT ಮಾಸ್ಟರ್ ಸತ್ತೋದ್ರಪ್ಪ, ಅದಕ್ಕೆ ರಜೆ ಕೊಟ್ರು. ಅಯ್ಯೋ ಆಟಗಳನ್ನ ಚೆನ್ನಾಗಿ ಹೇಳ್ಕೊಡ್ತಿರಲ್ಲಪ್ಪ, ನೋಡಕ್ಕೂ ಚೆನ್ನಾಗಿದ್ರು. ಸರಿ ಹೋಗು, ಬ್ಯಾಗ್ ಬಿಚ್ಚಾಕ್ಬಿಟ್ಟು ಮಕ ತೊಳೆಯೋಗು, ಹೋಗಿ ನೋಡ್ಕೊ ಬರ್ತೀನಿ. ಏನ್ ಸಾರ್ ನಮ್ಮ ಮಗ ನೋಡ್ರೆ PT ಮಾಸ್ಟರ್ ಸತ್ತೋರು ಅಂಕ ಬಂದವನೇ, ನೀವ್ ನೋಡ್ರಿ ಹಿಂಗ್ ನಿಂತಿದೀರಿ. ನಿಮ್ ಮಗ ನೋಡ್ರಿ ನಮ್ಮ ಅಪ್ಪ ಸತ್ತೋಗನೆ ಅಂತ ಶಾಲೆ ರಜೆ ಹಾಕ್ಬಿಟ್ಟು ಬಂದವ್ರೆ, ನೀ ಸತ್ತೋಗಿದಿ ಅಂತ ನಾ ಶಾಲೆ ರಜೆ ಹಾಕ್ಬಿಟ್ಟು ನಿನ್ ನೋಡಕ್ ಬಂದವ್ರೆ. ಇವಾಗ ಒಂದ್ ಡೈಲಾಗ್ ನೆನ್ಪು ಬರ್ತಿದೆ ಫ್ರೆಂಡ್ಸ್. ಇವನು ಮಗನೇ ಅಲ್ಲ, ಡ್ಯಾಶ್ ಅಲ್ಲ ಅವಾಗೆಲ್ಲ ಅಜ್ಜಿ ತಾತನ್ ಸಾಯಿಸ್ತೀರಿ, ಡೈರೆಕ್ಟ್ ಅಪ್ಪ PT ಮಾಸ್ಟರ್ಗೆ ಸಾಯಿಸ್ತವ್ರೆ. ಸೊ ನೀವೆಲ್ಲ ಯಾರ್ಯಾರು ಸಾಯಿಸಿದ್ರಿ, ಯಾರ ಹೆಸರಲ್ಲಿ ಲೀವ್ ಲೆಟರ್ ಬರ್ದಿದ್ರಿ ಅನ್ನೋದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಲವ್ ಲೆಟರ್ ಬರ್ದಿದ್ದು ತಿಳಿಸ್ಬೋದು ಬೇಕಾದ್ರೆ, ಅದೆಲ್ಲ ಕೇಳಬಾರ್ದು, ಲೇಡೀಸ್ ಪರ್ಸನ್. ಓಕೆ ಫ್ರೆಂಡ್ಸ್ ಮುಂದಕ್ಕೆ ಹೋಗೋಣ. ವಾಟ್ ಈಸ್ ಯುವರ್ ನೇಮ್? My name is Priya. ವಾಟ್ಸ್ ಯುವರ್ ನೇಮ್? My name Priya. ವಾಟ್ಸ್ ನೇಮ್? Priya. ವಾಟ್ಸ್ Priyas. ಅಪ್ಪ ಎವಲ್ಯೂಷನ್. ನಾವು ಲೈಕ್ ಮಾಡ್ರಿ, ಲೈಕ್ ಪ್ಲೀಸ್, ಲೈಕ್ ಮಾಡ್ರ. ಲೈಕ್ಸ್ ಮಚಾ ಹೇಳೋಳೆ ಒಂದ್ ಮಾತು ಹೇಳು, ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಿ ಎಷ್ಟು ವರ್ಷ ಆಯ್ತು? ಒಂದ್ 9 ರಿಂದ 10 ವರ್ಷ ಆಗಿರ್ಬೋದು ಮಚಾ. ಯಾಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಗೋಸ್ಕರ ಏನ್ ಮಾಡಕ್ ರೆಡಿ ಇದೆಯಾ? ಮಿಡ್ಬಿಡ್ದೋನೆ, ಯಾಕೆ ನಿನಗೆ ಗೊತ್ತಿಲ್ವಾ ನಾನೇನೇನ್ ಮಾಡ್ತೀನಿ ನಿಮ್ ಫ್ರೆಂಡ್ಶಿಪ್ ಗೋಸ್ಕರ ಅಂತ? ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತೀನಿ. ಯಾಕೆ ಏನಾಯ್ತು? ಸರಿ ನನ್ನ 7-8 ಜನ ಹಿಡ್ಕೊಂಡು ಹೊಡಿತಾ ಇದಾರೆ, ನನಗೆ ಕಾಪಾಡಕ್ ಬರ್ತೀನಿ ನೀನು? ಆ ಬೋಳಿ ಮಕ್ಳು 7-8 ಜನ ಇದ್ರೆ ನಾನು 15 ಜನಕ್ಕೆ ಕಸ್ಕೊಡಿಸ್ತೀನಿ. ಏನಾಯ್ತು? ಸರಿ ಆಯ್ತು. ಅಕಸ್ಮಾತ್ ನಮ್ಮಪ್ಪ ಏನಾದ್ರು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನನ್ನ ನಿಮ್ಮ ಮನೇಲಿ ಸೇರಿಸ್ಕೊತೀಯಾ? ಇವಾಗ್ಲೂ ಕೂಡ ಇದು ನಿಮ್ಮ ಮನೆನೆ, ಬಂದ್ ಸೇರ್ಕೋ. ಅದ್ಬಿಡು. ಇವಾಗ ಏನಾಯ್ತು ಅದ್ ಬಗಳು. ಇವಾಗ ನಮ್ಮ ಹುಡುಗಿ ಜೊತೆ ನಂದು ಬ್ರೇಕಪ್ ಆಯ್ತು, ಅವಳು ನಿನ್ಗೂ ಕೂಡ ಫ್ರೆಂಡ್. ಇವಾಗ ನಾನು ಬ್ಲಾಕ್ ಮಾಡಿದ್ರೆ ನೀನು ಕೂಡ ಅವಳನ್ನ ಬ್ಲಾಕ್ ಮಾಡ್ತೀಯಾ? ಬರೀ ಬ್ಲಾಕ್ ಮಾಡೋದಲ್ಲ, ಟಿಕೆಟ್ ಮೇಲೆ 2 ಓದಿತೀನಿ. ನನಗೆ ಏನ್ ಇನ್ನಂತ ಮಿಡ್ಬಿಡ್ದನ್ ಫ್ರೆಂಡ್ಶಿಪ್ ಮುಖ್ಯ. ಮುಚ್ಕೊಂಡು ಏನಾಯ್ತು ಅದೆಳ್ಳು. ಸರಿ ನನಗೆ ಇವಾಗ ಅರ್ಜೆಂಟ್ 1,000 ರೂಪಾಯಿ ಬೇಕು ಅಂದ್ರೆ ನೀನ್ ನನಗೆ ಕಳಿಸ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು ದುಡ್ಡಿನ ವಿಷಯ ಬರಬಾರ್ದು. ಶಾಂತಂ ಪಾಪಂ ಶಾಂತಂ ಪಾಪ. ನೀವೆಲ್ಲ ಫ್ರೆಂಡ್ಸು ಹೇಳಿ.
ಸ್ನೇಹ ಅಂತ ದುಡ್ಡು ಇಲ್ಲ ಅಂತಾರು, ಈ ಸಾಂಗ್ ಕೇಳ್ಬಿಟ್ರೆ ಸಬ್ಸ್ಕ್ರೈಬರ್ಸ್ ಓಡಿ ಹೋಗ್ತಾರು ಮುದುಕುಗಳು. ಈ ಕ್ಲಾಸಲ್ಲಿ ಯಾರೆಲ್ಲ ದಡ್ರಿದ್ದೀರಾ ಅವರೆಲ್ಲ ಎದ್ನಿಲ್ಲಿ. ನೀನ್ ದಡ್ಡನಾ? ಇಲ್ಲ ಟೀಚರ್, ಅದ್ ನೀವೊಬ್ರೇ ನಿಂತ್ಕೊಂಡಿದ್ರಲ್ಲ, ನಿಮ್ಗೆ ಬೇಜಾರಾಗ್ಬಾರ್ದು ಅಂತ ನಾನು ನಿಂತ್ಕೊಂಡೆ. ಗುರುವನ್ನು ಮೀರಿಸಿದ ಶಿಷ್ಯ. ಇದನ್ನು AI ಜನರೇಟ್ ಮಾಡಲಾಗಿದೆ. ದಯವಿಟ್ಟು ಯಾರು ಇದನ್ನ ರಿಯಲ್ ಅಲ್ಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಹಿಡ್ಕೊಂಡು ನಾಯಿ ಹೊಡೆದಂಗೆ ಹೊಡೆದು ಬಿಡ್ತಾರೆ. ಹೋಗ್ ಮಂದಿ ನೋಡ್ಕೊಂಡ್ ಬಾ. ನೋಡ್ಕೊಂಡ್ ಬಂದೆ ಮಮ್ಮಿ. ಎಷ್ಟ್ ಮಂದಿ ಹಾರ ನೋಡ್ಕೊಂಡ್ ಬರಕ್ ಹೇಳಿದ್ದಿ. ಮಮ್ಮಿ ಎಷ್ಟ್ ಮಂದಿ ಇದಾರ ನೋಡ್ಕೊಂಬ ಅಂದಾಳ. ಗೆಸ್ಟಿಗೆ ಪಾವ್ ತಗೊಂಬಂದಿದ್ನಲ್ಲ ಅದ್ ತಗೊಂಡ್ ಬಾ. ಮಮ್ಮಿ ನಾನು ಅಗಳೇನೆ ತಿಂದೆ. ಮುಗೀತು. ರೊಕ್ಕ ತಗೋ. ಥ್ಯಾಂಕ್ ಯು ಅಂಕಲ್. ಇತ್ತಾ ಇಟ್ಕೋತೀನಿ, ಕಳ್ಕೊತೀನಿ. ಎಲ್ಲ ಇಂಡಿಯನ್ಸ್ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯೋದಿದೆ. ಯಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಣ್ಣ ಇವತ್ ನಮ್ ಮೇಡಮ್ ಮಾಡಿದ್ರು. ಯಾಕಪ್ಪ? ಯಾಕೆ? ಚೆನ್ನಾಗ್ ಓದಿದ್ರೆ ನಂಬರ್ ಕೊಡ್ತೀನಿ ಅಂತ ಅಂದಿದ್ರು. ಅದಕ್ ನೀನೇನಂದೆ? ನಂಗಾಗ್ಲೇ ಹುಡುಗಿ ಇದ್ದಾಳೆ, ನಿನ್ ನಂಬರ್ ಇಟ್ಕೊಂಡ್ ನಾ ಏನ್ ಮಾಡ್ಲಿ ಅಂದೆ. ಏನಪ್ಪ ಇದು? ಬಿಹಾರ್ ಏನದು? ಸ್ಕೂಟ್ರು ಮೇಲೆ ಬೆಟ್ಟ ಕೊಡ್ಬಿಡಿಸ್ತಾವನೆ. ವರ್ಮ ತದ ಯಾರು ಗೊತ್ತಾ? ಅಪ್ಪಿ ತಪ್ಪಿ ಏನಾದ್ರು ಬಿಹಾರಿ ಭಯ್ಯ. ಅಪ್ಪಿ ತಪ್ಪಿ ಏನಾದ್ರು ನಾಳೆ ದಿನ ಚಾಟ್ GPT, ಜೆಮಿನಿ, ಅವು ಇವು AI ಬಂದು ಏನಾರು ಒಂದು ಎಲ್ಲ ಕ್ಯಾಪ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ದೇರ್ ಇಸ್ ಒನ್ ಸ್ಟೇಟ್ ದಟ್ ಈಸ್ ವೆರಿ ಸೇಫ್. ಬಿಹಾರ್. ಅಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಇದು ಪ್ಲಾಂಟ್ ಹಾಕಿದ್ರೆ ಪ್ಲಾಂಟ್ ವೈರು ಕೇಬಲ್ ಒಂದು ಬಿಡಲ್ಲ ಕತ್ಕೊಂಡು ಬಿಡುತ್ತೆ. ಅಣ್ಣ ಏನ್ ಬೀಳ್ತು. ಹೆಂಗ್ ಬೀಳ್ತು ಅಂದ್ರೆ Then my head hit the wall. ಬೇರೆ ಬೀಳತ್ರಲ್ಲಿ ನೋಡಕ್ ಏನ್ ಖುಷಿ ಅಲ್ವಾ? ತಾವೇನ್ ಮಾಡ್ತಿದ್ರು? ಎಲ್ಲಪ್ಪ ಹೆಂಡತಿ ಕ್ಯಾಲೆಂಡರ್ ತರ ಇದ್ದಿದ್ರೆ ಹೀಗೆ ಪ್ರತಿ ತಿಂಗಳು ಬದಲಾಯಿಸಬಹುದಿತ್ತು. ಗಂಡ ಶುಂಠಿ ತರ ಇದ್ದಿದ್ರೆ ಹೀಗೆ ಕಲ್ಲಲ್ಲಿ ಹಾಕಿ ಕುಟ್ಬೋದಿತ್ತು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಆತರ ಎಲ್ಲ ಕಂಪ್ಯಾರಿಸನ್ ಮಾಡಬಾರ್ದು. ಇಟ್ ಈಸ್ ವೆರಿ ರಾಂಗ್ ಬ್ರೋ. ಇಟ್ ಈಸ್ ವೆರಿ ರಾಂಗ್. ರೀಸೆಂಟ್ಲಿ ಬ್ಲೂ ಡ್ರಮ್ ಗ್ರೀನ್ ಡ್ರಮ್, ಮಿಕ್ಸಿ, ಸಿಲಿಂಡರ್, ಫ್ರಿಡ್ಜ್ ಎಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆತರ ಎಲ್ಲ ಮಾತಾಡಲ್ಲ. ಹೆಣ್ಮಕ್ಳಿಗೂ ಆಗಿರ್ತವೆ, ಆದ್ರೆ ಬೆಳಕಿಗೆ ಬಂದಿರಲ್ಲ, ಬರೋದ್ ತಡ ಆಗ್ಬೋದು ಅಷ್ಟೇ. ಓಕೆ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಕಂಟೆಂಟ್ ಚೆನ್ನಾಗಿದೆ ಅಂತ 10 ವರ್ಷದಿಂದ ಅದನ್ನೇ ಮಾಡ್ತಾ ಇದೀನಿ. ಅದಕ್ಕೆ ಇನ್ನು ಹಿಂಗೆ ಆಟೋಲ್ ಬರ್ತಾ ಇದೀನಿ. ಫಸ್ಟೇ ಕಾರ್ ತಗೊಂಡ್ರೆ ಮಜಾ ಎಲ್ಲಿರುತ್ತೆ? ಸೂರ್ಯವಂಶ ತರ ಹಾಡಲ್ಲಿ ಬೆಳಿಬೇಕು, ವಾಕಿಂಗ್ ಇಂದ ಬಸ್ ಬರ್ಬೇಕು, 100 ಬಸ್ ಆಗ್ಬೇಕು, ಅವಾಗ್ಲೇ ಹಾಡಗ್ ಮಜಾ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ. ಗೈಸ್, ಈ ವಾಯ್ಸ್ ಯಾರ್ದು ಅಂತ ನಾವ್ ಹೇಳಲ್ಲ, ನೀವು ಕಮೆಂಟ್ ಮಾಡಿ. That's it for the video guys. We hope ನಿಮಗೆ ವಿಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಂಗೆ ಹೈಪು ಕೂಡ ಮಾಡಿ, ಆ್ಯಂಡ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಅಂತ ಹೇಳ್ತಾ
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಖತ್ತಾಗಿರುವಂಥ ಮೀಮ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ